ಮೂಲಭೂತ ಸೌಕರ್ಯದಿಂದ ವಂಚಿತವಾಗಿರುವ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ತಿಮ್ಲಾಪುರ ಗ್ರಾಮ ಪಂಚಾಯತ್ಗೆ ಸೇರಿದ ಹುಳಿಯಾರು ತಿಪಟೂರು ಗ್ರಾಮಸ್ಥರಿಗೆ ತಿಮ್ಲಾಪುರ ಗ್ರಾಮ ಪಂಚಾಯತ್ನ ಪಿಡಿಒ ಮೂಲಭೂತ ಸೌಕರ್ಯವನ್ನು ಒದಗಿಸುವ ಕುರಿತು ಭರವಸೆಯನ್ನ ನೀಡಿದ್ದಾರೆ. ಈ ಗ್ರಾಮದಲ್ಲಿ ಸುಮಾರು 150 ಮನೆಗಳಿದ್ದು 2 ಪಂಚಾಯತ್ನ ಮಧ್ಯಭಾಗದಲ್ಲಿ ಈ ಊರು ಇದೆ. ಇಲ್ಲಿವರೆಗೆ ಜನರು ತಮ್ಮ ಅಳಲನ್ನ ಪಂಚಾಯತ್ಗೆ ಹೇಳಿಕೊಂಡಾಗ ಪಂಚಾಯತ್ನವರು ಇದು ನಮಗೆ ಸಂಬಂಧಿಸಿದ ಊರಲ್ಲ ಎಂದು 2 ಪಂಚಾಯತ್ಗೆ ಅಲೆದಾಡಿಸ್ತಾ ಇತ್ತು. ಕೊನೆಗೆ ಈ ಊರಿನ ಜನ ತಿಮ್ಲಾಪುರ ಗ್ರಾಮ ಪಂಚಾಯತ್ಗೆ ಬಂದು ಮನವಿ ನೀಡಿತ್ತು. ಈ ಮನವಿಯನ್ನ ಪರಿಶೀಲಿಸಿದ ಪಿಡಿಒ ರಮೇಶ್ ಅವರು, ಈ ಬಡಾವಣೆ ತಿಮ್ಲಾಪುರ ಗ್ರಾಮ ಪಂಚಾಯತ್ಗೆ ಸೇರಿರುತ್ತದೆ. ಆದ್ರಿಂದ ನೀವುಗಳು ಇನ್ನು ಮುಂದೆ ಯಾವ ಆಫೀಸ್ ಹತ್ರನೂ ಹೋಗಬೇಕಾಗಿಲ್ಲ. ನಾನು ನಿಮ್ಮ ಬಡಾವಣೆಗೆ ಬಂದು ಅಲ್ಲಿನ ಸ್ವಚ್ಛತೆಯನ್ನ, ಸಿಸಿ ರಸ್ತೆ, ಚರಂಡಿ ವ್ಯವಸ್ಥೆ, ನೀರಿನ ಟ್ಯಾಂಕ್ ಅನ್ನು ಸ್ವಚ್ಛಗೊಳಿಸಿ ನಿಮ್ಮೆಲ್ಲರಿಗೂ ಅನುಕೂಲವನ್ನ ಮಾಡಿಕೊಡ್ತೇನೆ. ಈ ಬಡಾವಣೆಯ ಮನೆಯವರು ಕಂದಾಯವನ್ನ ಕಟ್ಟಿ ರಶೀದಿಯನ್ನ ಪಡೆದುಕೊಳ್ಳಬೇಕು. ನಾನು ಬಡಾವಣೆಗೆ ಭೇಟಿ ನೀಡಿ ಎಲ್ಲಾ ವ್ಯವಸ್ಥೆಯನ್ನ ಸರಿಪಡಿಸುತ್ತೇನೆ. ಜೊತೆಗೆ ಬಡಾವಣೆಯ ಎಲ್ಲ ಮನೆಗಳಿಗೂ ಜಾಬ್ ಕಾರ್ಡ್ ಮಾಡಿಕೊಡುತ್ತೇನೆ. ಕುರಿ ಸೆಡ್ಡು, ದನದ ಕೊಟ್ಟಿಗೆ ಹಾಗೂ ಇನ್ನೂ ಹಲವು ಸವಲತ್ತುಗಳನ್ನು ನಾನು ಮಂಜೂರು ಮಾಡಿಕೊಡುತ್ತೇನೆ ಎಂದು ಭರವಸೆಯನ್ನ ನೀಡಿದ್ದಾರೆ. ಮನವಿ ನೀಡುವ ವೇಳೆ ಬಡಾವಣೆಯ ರಾಮ, ಎಂಎಚ್ ಮೂರ್ತಿ, ಲಕ್ಷ್ಮಣ, ಕುಮಾರಯ್ಯ, ಪ್ರಮೇಳಮ್ಮ, ಸುಧಾ, ಗೌರಮ್ಮ, ಮಂಜಮ್ಮ, ರೇಣುಕಮ್ಮ, ಗ್ರಾಮ ಪಂಚಾಯತ್ನ ಬಿಲ್ ಕಲೆಕ್ಟರ್ ರಾಜಣ್ಣ ಹಾಗೂ ಇನ್ನೂ ಹಲವರು ಜೊತೆಗಿದ್ದರು. ರಾಜು ಬೆಳಗೇಹಳ್ಳಿ, ತುಮಕೂರು ಜಿಲ್ಲಾ ವರದಿಗಾರರು. ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಏನೇನು ಬೇಕು ನಿಮ್ಗೆ, ಯಾವ ವೈಯಕ್ತಿಕ ಫೆಸಿಲಿಟಿ ಬೇಕು ಅಂದ್ರೆ ಕೊಡ್ತೀವಿ. ಈ ಕಿಚನ್ ಗಾರ್ಡನ್ ಮಾಡ್ತೀರಾ, ಹಣ್ಣಿನ ಗಿಡ ನೆಡ್ತೀರಾ, ಸುತ್ತಮುತ್ತ ಸಾಕು 25 ಲೀಟರ್ ಕೊಡ್ತೀವಿ, ಮಾಡ್ಕೊಳ್ರಿ. ಬೋರ್ವೆಲ್ ಐತೆ, ರಿಚಾರ್ಜ್ ಬಿಟ್ ಬೇಕಾ, ಮಾಡ್ಕೊಡ್ತೀವಿ. ಏನಪ್ಪ ನೀರು ಎಲ್ಲ ಲೀಸ್ಟ್ ಮಾಡ್ಕೊಂಡು ಕೊಡ್ಬೇಕು. ನಮ್ಗೆ ಇಂದ ಮನೆಯಿಂದ ಪೈಪ್ಲೈನ್ ಇಲ್ಲ, ಪೈಪ್ಲೈನ್ ಮೀಟರ್ ಪೈಪ್ಲೈನ್ ಬೇಕು, ಎಲ್ಲ ಅಳತೆ ಮಾಡ್ಬಿಟ್ಟು ಕೊಡ್ರಿ. ನಲ್ಲಿ ಬೇಕು, ಪೈಪ್ಲೈನ್ ಬೇಕು, ಶುದ್ಧ ಘಟಕ ಬೇಕು, ಅವಾಗ ಜಾಬ್ ಕಾರ್ಡ್ ಅಂತ ಇಮಿಡಿಯೇಟ್ ನಾವು ಮಾಡ್ಕೊಡ್ತೀವಿ. ಈಗ ಅರ್ಜಿ ಕೊಟ್ಟಿದ್ದಾರೆ. ಈಗ ಅರ್ಜಿನ ಪರಿಗಣಿಸಿ ನಿಯಮಾನುಸಾರ ಏನು ಕ್ರಮ ತಗೊಂಡು ಅವ್ರ ಮೂಲಭೂತ ಸೌಲಭ್ಯ ಕೊಡೋದಕ್ಕೆ ನಾನು ಇವತ್ತಿಂದಲೇ ಕ್ರಮ ವಹಿಸ್ತೀನಿ. ಇಲ್ಲಿ ಈಗ ಖಂಡಿತ ಎಲ್ಲ ಮೂಲಭೂತ ಸೌಲಭ್ಯನೂ ಒದಗಿಸ್ಕೊಡ್ತೀವಿ. ನಿಯಮಾನುಸಾರ ಏನು ಮಾಡೋದು, ಈಗ ಅಡ್ರೆಸ್ ಪ್ರೂಫ್ ಚೇಂಜ್ ಆಗುತ್ತೆ. ಮತ್ತೆ ಈ ರೆಸಿಡೆಂಟ್, ಯಾಕಂದ್ರೆ ಆಕ್ಚುಲಿ ಹೋಗಿದ್ವಿ ನಮ್ಮ ಏರಿಯಾನೇ, ಇವರು ನಮ್ಮ ವ್ಯಾಪ್ತಿಗೆ ಬರೋದ್ರಿಂದ, ಗಡಿ ನಮ್ಮ ವ್ಯಾಪ್ತಿಯೊಳಗೆ ಇರೋದ್ರಿಂದ, ಖಾತೆ ಇಲ್ಲೇ ಇರೋದ್ರಿಂದ, ಕಂದಾಯನೂ ಇಲ್ಲೇ ಪಾವತಿ ಮಾಡ್ತಾ ಇರೋದ್ರಿಂದ ಈಗ ಅವರ ಹಕ್ಕನ್ನು ಗೊತ್ತಿರಲ್ಲ ಅವ್ರಿಗೆ. ಅವ್ರ ಕರ್ತವ್ಯನ ಅವ್ರು ಕಂದಾಯ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಹಕ್ಕನ್ನು ಅವರು ಎಲ್ಲಿ ಕೇಳಬೇಕು ಅಂತ ಗೊತ್ತಿರಲ್ಲ. ಈಗ ಅವ್ರ ಹಕ್ಕು ಏನಿದೆ ಅವರೆಲ್ಲ ಲಿಸ್ಟ್ ಕೊಟ್ಬಿಟ್ರೆ ಹಂತವಾಗಿ ಎಲ್ಲ ಕೆಲಸಗಳನ್ನು ನಾವು ಮೂಲಭೂತ ಸೌಲಭ್ಯವನ್ನು ಒದಗಿಸ್ಕೊಡ್ತೀವಿ. ತುಂಬಾ ಎಲ್ಲ ನಾವೇನು ಕುರಿ ಸಾಕಕ್ಕೂ ಆಗ್ತಾ ಇಲ್ಲ, ಕರುಗಳು, ಕೋಳಿ ಏನ್ ಸಾಕಕ್ಕೂ ಆಗ್ತಾ ಇಲ್ಲ ಸರ್. ನಮ್ಮ ಒಂದು 15-20 ಕೋಳಿ ಹಾಕಿದ್ದಾರೆ. ನಾಯಿಗಳು ಸರ್, ಬೀದಿ ನಾಯಿಗಳು ಸರ್ ಜಾಸ್ತಿ ಆಗ್ಬಿಟ್ಟಿದ್ದಾವೆ. ಸ್ವಲ್ಪ ನೋಡಿ ಸರ್, ಎಲ್ಲಿ ನೋಡಿ ಆಮೇಲೆ ನಾವು ಎಲ್ಲೂ ವಾಕ್ ಓಡಾಡಕ್ಕೂ ಆಗಲ್ಲ ಸರ್. ಅಷ್ಟೆಲ್ಲ ನಾಯಿಗಳು ಹಿಂದಿಂದನೇ ಬರ್ತವೆ, ನಮಗೆ ಭಯ ಆಗ್ತದೆ. ಆಮೇಲೆ ವೆಹಿಕಲ್ ತುಂಬಾ ಮನೆ ಮುಂದೆ ಎಲ್ಲ ಹಂಗೆ ಸರ್. ಪಾಪ ಅವ್ರು ಎಷ್ಟು ನಿಧಾನಕ್ಕೆ ಹೋದ್ರು ಹುಡುಗವ್ರನ್ನೆಲ್ಲ ಕಚ್ಚಕ್ ಹೋಗ್ತದೆ ಸರ್. ಸರ್ ನಾವು ಅದೇ ತಿಪಟೂರು ರಸ್ತೆ ಹುಳಿಯಾರ್ನವರು ತಿಮ್ಲಾಪುರ ವ್ಯಾಪ್ತಿಗೆ ಸೇರ್ಕೊಂತೀವಿ. ಅದೇ ಲಾಸ್ಟ್ ವೀಕು ನಮ್ದು ಮೂಲಭೂತ ಸೌಕರ್ಯ ಇಲ್ಲ ಅಂತಂದು ಹೀಗೆ ಮನವಿ ಕೊಟ್ಟಿದ್ವಿ ಎಲ್ಲ ಬಂದು. ಅವಾಗ ಸಾಹೇಬ್ರು ಇರಲಿಲ್ಲ, PDO ಸರ್ ಇರಲಿಲ್ಲ. ಫೋನ್ ಮಾಡಿದ್ರು, ಏನೋ ಮೀಟಿಂಗ್ ಅಲ್ಲಿ ಇದೀನಿ, ಆಮೇಲೆ ಮಾಡ್ತೀನಿ. ಮತ್ತೆ ಅವರೇ ಮಾಡಿದ್ರು. ಮತ್ತೆ ನೆಕ್ಸ್ಟ್ ಡೇ ಬಂದು ನಮ್ಮ ಸ್ಪಾಟ್ ಎಲ್ಲ ವಿಸಿಟ್ ಮಾಡಿ ನೋಡಿದ್ರು. ನೋಡಿ ಎಲ್ಲ ಮಾಡ್ಕೊಡ್ತೀನಿ ಅಂತ ಸಕಾರಾತ್ಮಕವಾಗಿ ಅವರು ಇದು ಮಾಡೋ ಭರವಸೆ ಕೊಟ್ಟಿದ್ದಾರೆ. ಅವರಿಗೆ ತುಂಬ ಧನ್ಯವಾದ ಹೇಳ್ಕೊಡ್ತೀವಿ. ಹಂಗೆ ಎಲ್ಲ ಸೌಕರ್ಯನ ಆದಷ್ಟು ಬೇಗ ಮಾಡ್ಕೊಡ್ಲಿ ಅಂತ ಮನವಿ ಮಾಡ್ತೀವಿ.